ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಲ್ವಾ? ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ಒಂದು ನೇರಳೆ ಹಣ್ಣು ಜ್ಯೂಸು ಮಾಡ್ತೀನಿ. ಇದಕ್ಕೆ ನಾನು ಒಂದು ಅರ್ಧ ಕೆ.ಜಿ. ನೇರಳೆ ಹಣ್ಣು ತೊಗೊಂಡು ಬಂದಿದ್ದೆ. ಅದರಲ್ಲೊಂದು ಸ್ವಲ್ಪ ಖಾಲಿಯಾಗಿದೆ, ಇನ್ನು ಉಳಿದಿದ್ದು ಇಲ್ಲಿದೆ ಒಂದು 400 ಗ್ರಾಮ್ಸು. ಇದರಲ್ಲಿ ನಾವು ಒಂದೆರಡು ಗ್ಲಾಸು ಜ್ಯೂಸ್ ಮಾಡ್ಬೋದು. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ನೇರಳೆ ಹಣ್ಣು ಮತ್ತು ಸಕ್ಕರೆ ಬೇಕಾಗುತ್ತೆ. ಹಾಗೆ ಒಂದು 5-6 ಐಸ್ ಕ್ಯೂಬ್ಸ್ ಇಲ್ಲಿ ಇಟ್ಕೊಂಡಿದ್ದೀನಿ. ಈಗ ಮೊದಲಿಗೆ ನೇರಳೆ ಹಣ್ಣೆಲ್ಲ ಬೀಜ ಎಲ್ಲ ಸಪ್ರೇಟ್ ಮಾಡಿಕೊಂಡು ಪಲ್ಪ್ ಬೇರೆ ತಕ್ಕೊಳ್ಳೋಣ. ಬನ್ನಿ ನೋಡಿ ಫ್ರೆಂಡ್ಸ್, ಈಗ ಈ ಥರ ಬೀಜ ಎಲ್ಲ ಸಪ್ರೇಟ್ ಮಾಡ್ಕೊಂಬಿಡೋಣ. ಇದು ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಮತ್ತು ಶುಗರ್ ಪೇಷಂಟ್ಗಳಿಗೂ ತುಂಬ ಒಳ್ಳೆಯದು. ಇದು ಬೀಜದಲ್ಲೂ ಅಷ್ಟೇ ಫ್ರೆಂಡ್ಸ್. ಈ ಬೀಜ ಒಣಗಿಸ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡು ಶುಗರ್ ಪೇಷಂಟ್ಗಳಿಗೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಗ್ಲಾಸ್ಗೆ 1 ಸ್ಪೂನು ಇದ್ರ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಕೊಡೋದ್ರಿಂದ ಬೇಗ ಕಮ್ಮಿ ಆಗುತ್ತೆ ಶುಗರು. ಮತ್ತು ಇದರಲ್ಲಿ ಸಿ ವಿಟಮಿನ್ ಹೆಚ್ಚಾಗಿದೆ, ಕಬ್ಬಿಣಾಂಶ ಇದೆ, ನಾರಿನಾಂಶ ಇದೆ. ಇದು ತಿನ್ನೋದ್ರಿಂದ ಜೀರ್ಣಶಕ್ತಿನೂ ತುಂಬ ಚೆನ್ನಾಗಾಗುತ್ತೆ. ಇದು ಮಕ್ಳಿಗೂ ಕೊಡ್ಬೋದು, ದೊಡ್ಡವರು ತಿನ್ಬೋದು, ಎಲ್ಲರಿಗೂ ಇದು ಒಳ್ಳೆಯದೇ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಇದು ಬೀಜ ಎಲ್ಲ ತೆಗೆದು ಆಗಿದೆ. ಈಗ ಇದನ್ನು ಮಿಕ್ಸಿ ಮಾಡ್ಕೊಬಿಡೋಣ. ಮತ್ತು ಇದಕ್ಕೆ ಒಂದು 2 ಸ್ಪೂನ್ ಸಕ್ಕರೆ ಹಾಕ್ಬಿಡೋಣ. ಮತ್ತು ಒಂದು ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕೋಣ. ಬನ್ನಿ ಫ್ರೆಂಡ್ಸ್, ಈಗ ಇದನ್ನು ನುಣ್ಣಗೆ ರುಬ್ಕೊಂಬರೋಣ. ನೋಡಿ ಫ್ರೆಂಡ್ಸ್, ಈಗ ಇದು ರುಬ್ಬಿದಾಗಿದೆ. ಈಗ ಇದಕ್ಕೆ ನಾವು 1 ಗ್ಲಾಸಷ್ಟು ನೀರು ಹಾಕ್ಕೊಳ್ಳೋಣ. 1 ಗ್ಲಾಸಷ್ಟು ನೀರು ಹಾಕ್ಕೊಳ್ಳೋಣ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬನ್ನಿ ಈಗ ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ಳೋಣ. ಮತ್ತು ಫ್ರೆಂಡ್ಸ್, ಇದು ನಾವು ಗ್ಲಾಸ್ಗೆ ಹಾಕೋಕ್ಕೂ ಮುಂಚೆ ಸಾಮಾನ್ಯವಾಗಿ ನೇರಳೆ ಹಣ್ಣಿಗೆ ಉಪ್ಪು ಖಾರ ಹಾಕ್ಕೊಂಡು ತಿನ್ನೋದೇ ಬೆಸ್ಟ್ ಅಂತಾರೆ. ಅದಕ್ಕಾಗಿ ನಾನು ಇಲ್ಲಿ ಒಂದು ಪ್ಲೇಟಲ್ಲಿ ಒಂದು 1/2 ಸ್ಪೂನು ಸಾಲ್ಟು, 1/2 ಸ್ಪೂನು ಅಚ್ಕಾರದ ಪುಡಿ ಹಾಕಿದ್ದೀನಿ. ಸುಮ್ಮನೆ ಟಚ್ ಕೊಡೋಣ ಅಂತ ಅಷ್ಟೇ ಫ್ರೆಂಡ್ಸ್. ಸಕ್ಕರೆ ಹಾಕೋದಕ್ಕಿಂತ ಇದು ಉಪ್ಪು ಖಾರ ಹಾಕ್ಬಿಟ್ಟು ತಿಂದ್ರೇ ಒಳ್ಳೆಯದು, ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನಾನು ಖಾರದ ಜ್ಯೂಸು ನಿಮ್ಗೊಂದು ಸಲ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಹೀಗಾಗಿದೆ. ಈಗ ನೋಡಿ ಫ್ರೆಂಡ್ಸ್, ನೇರಳೆ ಹಣ್ಣು ಜ್ಯೂಸ್ ರೆಡಿ. ಇದು ಎಲ್ಲ ಸೀಸನಲ್ಲೂ ಸಿಗೋಲ್ಲ. ಸಾಮಾನ್ಯವಾಗಿ ಕೆಲವು ಫ್ರೂಟ್ಸ್ ಎಲ್ಲ ಸೀಸನಲ್ಲೂ ಸಿಗುತ್ತೆ. ಈ ನೇರಳೆ ಹಣ್ಣು ಮಾತ್ರ ಸೀಸನಲ್ಲಿ ಮಾತ್ರ ಸಿಗುತ್ತೆ ಫ್ರೆಂಡ್ಸ್. ಸಿಕ್ಕಿದಾಗ ಚೆನ್ನಾಗಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು, ಮತ್ತು ಹಣ್ಣುಗಳೇ ಚೆನ್ನಾಗಿ ತಿನ್ನೋದು, ಆ ಥರ ಮಾಡ್ಕೊಬಿಡ್ಬೇಕು ಫ್ರೆಂಡ್ಸ್. ನೀವು ಒಂದು ಸಲ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಯಾರ್ಯಾರು ವಿಡಿಯೋ ನೋಡ್ತಿದ್ದೀರೋ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹಾಗೆ ಒಂದು ಲೈಕ್ ಕೊಡೋದು ಮರಿಬೇಡಿ.
ಥ್ಯಾಂಕ್ ಯು.